ರಿಫ್ರೆಶ್ ಮೈ ಮೆಮರಿ. ಆ ಸತ್ಯಶೋಧನೆ ಯಾವ ವರದಿದವರು ಹೇಳಿದ್ರೋ ಗೊತ್ತಿಲ್ಲ. ನಾನು PSC ಅಧ್ಯಕ್ಷನಾಗಿದ್ದಾಗ ತಮಗೂ ಗೊತ್ತಿದೆ, ತಮ್ಮ 250 ಎಕರೆ ಏನೋ ಗೊತ್ತಿಲ್ಲ ನನಗೆ. ಆ ವರದಿ ನಾನು ಮತ್ತೆ ನೋಡಿ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತೇನೆ. ಥ್ಯಾಂಕ್ ಯು. ಪರಮೇಶ್ವರ್ ಅವ್ರ ಹತ್ರ ನಾನು ಅವ್ರಿಗೆ ಆರಾಮಿಲ್ಲ ಅನ್ನೋದಕ್ಕೆ ನಿಮ್ಮನ್ನು ಭೇಟಿ ಆಗಕ್ಕೆ ಬರ್ತೀನಿ ಅಂತ ನಾನು ಫೋನ್ ಮಾಡಿದ್ದೆ. ಅವರು ಇಲ್ಲ ನಾನೇ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿಬಿಡಿ, ನಾಳೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು. ಇವತ್ತು ಬಂದರು, ಭಾಳ ಸಂತೋಷ. ಸ್ನೇಹಿತರು ಕೂಡಿದ್ವಿ, ಮಾತನಾಡಿದ್ವಿ. ಸ್ನೇಹಿತರೊಬ್ಬರು ಮತ್ತೆ DCM ಆಗಿದ್ದಾರಲ್ಲ ಅನ್ನುವಂಥ ಖುಷಿ. ನಮ್ಮ ಸಹೋದರರು, ನಮ್ಮ ತಾಲೂಕಿನ, ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ, ಉತ್ತರ ಕರ್ನಾಟಕದ ನಾಯಕರುಗಳು ಯಾರ್ಯಾರಿದ್ದರು ಅವರು ಅವ್ರನ್ನ ಖುಷಿಯಿಂದ ಸ್ವಾಗತ ಮಾಡಿದರು, ಸನ್ಮಾನ ಮಾಡಿದರು. ಇದೆಲ್ಲ ಇವತ್ತು ನಡೆದಿದ್ದು. ಆಮೇಲೆ ಕೂತು ಚಹಾ ಕುಡಿದ್ವಿ. ಅದೇ ನಮ್ಮ ಉಂಡೆ ತಿಂದ್ವಿ, ಉಪ್ಪಿಟ್ಟು ತಿಂದ್ವಿ, ಅವಲಕ್ಕಿ ತಿಂದ್ವಿ. ಇಷ್ಟೇ ಆಗಿದ್ದು. ಈಗ ಊಟದ ಟೈಮಲ್ಲಿ ನಮ್ಮದು ಉತ್ತರ ಕರ್ನಾಟಕದವ್ರದ್ದು ಊಟ ಟೈಮ್ 1:30. ಸರ್, ತಾವು ತಮ್ಮ ಅಸಮಾಧಾನ ಏನೋ ಶಮನ ಆಯ್ತಾ ಸರ್? ನಿಮ್ಮ ವರಿಷ್ಠ ಅಸಮಾಧಾನ ಎಲ್ಲಿದೆ? ಅಲ್ಲ, ಅಭಿಮಾನಿಗಳು ಅಪೇಕ್ಷೆ ಮಾಡ್ತಾರೆ. ಆದರೆ ಅಷ್ಟಕ್ಕೆ ನಾವು ಕಾಂಗ್ರೆಸ್ಸಿಗರು ಅಸಮಾಧಾನ ಮಾಡ್ಕೊಂಡು ಬಿಡೋಕ್ಕಾಗುತ್ತಾ? 25ನೇ ತಾರೀಕು ನಂತರ CM ಅವರೆಲ್ಲ ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್, ತಾವೇನಾದರೂ ಹೋಗ್ತೀರಾ ಸರ್? ಇಲ್ಲ ಸರ್, ಯಾಕೆ ಮೊದಲ ಹಂತದಲ್ಲಿ ಸಹಜವಾಗಿ ಗೊತ್ತಿಲ್ಲ ನನಗೆ. ನೀವು ಮುಖ್ಯಮಂತ್ರಿಗಳನ್ನ ಕೇಳ್ಬೋದು ಅಥವಾ ನಮ್ಮ AICC ಅಧ್ಯಕ್ಷರನ್ನು ಕೇಳ್ಬೋದು. ತಾವು ಮಾತ್ರ ಯಾರನ್ನು ಭೇಟಿ ಮಾಡಲ್ಲ ಸರ್? ಅಲ್ಲ, ಭೇಟಿ ಮಾಡೋದಿಲ್ಲ ಅಂತಲ್ಲ, ನೀವು 25ಕ್ಕೆ ಹೋಗ್ತೀರಿ ಅಂದರು ಇಲ್ಲ ಅಂತ ಹೇಳಿ. ನಮಗೆ ಆತ್ಮೀಯರೇ. ನಮ್ಮವರ ಸಂಬಂಧ ಭಾಳ ಹಳೆಯದು. ನನ್ನ ತಂದೆಯವರ ಕಾಲದಿಂದ ಸಂಬಂಧ. ಅವರು ಕೆಳಮನೆಯ ವಿರೋಧ ಪಕ್ಷದ ನಾಯಕರಾಗಿದ್ದರು, ನಾನು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕ ಆಗಿದ್ದೆ. SM ಕೃಷ್ಣರವರ ಕ್ಯಾಬಿನೆಟ್ನೊಳಗೆ ಅವರು ಗೃಹ ಸಚಿವರಾಗಿದ್ದರು, ನಾನು ಜಲಸಂಪನ್ಮೂಲ ಸಚಿವಾಗಿದ್ದೆ. ನಂತರ RDPR ಮಂತ್ರಿ ಆಗಿದ್ದೆ, ಅವರು ನಮ್ಮ ಮಂತ್ರಿಮಂಡಲದೊಳಗಿದ್ದರು. ಈ ರೀತಿ ನಾವು ಸರ್ಕಾರದಲ್ಲಿನೂ ಜೊತೆಯಾಗಿ ಕೆಲಸ ಮಾಡಿದ್ದೇವೆ. ಹಾಗೂ ನಮ್ಮ ಸಾಮಾಜಿಕ ಸಂಬಂಧಗಳು ಭಾಳ ಗಾಢವಾಗಿರ್ತಕ್ಕಂಥದ್ದು. ಅವರೊಬ್ಬ ನನ್ನ ಹಿತೈಷಿನೂ ಹೌದು. ಆ ಹಿನ್ನೆಲೆಯೊಳಗೆ ನನಗೇನು ಅವ್ರನ್ನ ಭೇಟಿಯಾಗಿದ್ದಕ್ಕೆ ಏನೂ ಹಿಂಜರಿತಾ ಇಲ್ಲ. ಆಮೇಲೆ ನಾನು ಅವ್ರನ್ನ ರಗಡ್ ಸಲ ಭೇಟಿಯಾಗಿದ್ದೆ. ಈ ಮಂತ್ರಿಮಂಡಲದ ರಚನೆಯ ಸಂದರ್ಭದಲ್ಲೂ ಸಹಿತ ಭೇಟಿಯಾಗಿದ್ದೇನೆ. ಚರ್ಚೆ ಬೇರೆ ಬೇರೆ ವಿಷಯಗಳ ಬಗ್ಗೆಯೂ ಚರ್ಚೆ ಮಾಡಿದ್ದೇವೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.